ದಯವಿಟ್ಟು ಈ ಥರ ಮಾಡಿಬಿಡಿ. ನೋಡಿ ಎಷ್ಟು ಮಣ್ಣು ಕಲ್ಲು ಇದೆ ಅನ್ನೋದನ್ನು ಕ್ಲೀನಾಗಿ ಹೆಂಗೆ ಕಾಣಿಸ್ತಿದೆ ಅಂತ. ಯಪ್ಪ ಸುಮ್ಮನಿರಾ ಇರಾ ಇರಾ ಜಿಂಗ್ 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 ಜಿಂಗಿ ಚಿಕ್ಕಿ ಜಿಂಗ್. ಅಮ್ಮ ಐಸ್ ಕ್ರೀಮ್ ಕೊಡ್ತೀನಿ ಇರು. ಐಸ್ ಕ್ರೀಮ್ ಮುಖ ತೋರಿಸೇವಂತ ಹಾಗೇ ಇತ್ತು, ಅದರಲ್ಲೇ ಇಟ್ಟಿದ್ದೀನಿ ಈ ಸರಿ. ಸೊ ಮನೆ ದೇವರಿಗೆಲ್ಲ ಈ ಥರ ಪೂಜೆ ಮಾಡಿ, ಮನೆ ದೇವ್ರಿಗೆ ಅಂದರೆ ಎಲ್ಲದನ್ನು ಇಲ್ಲಿರೋ ದೇವ್ರಿಗೆ ಪೂಜೆ ಮಾಡೇ ಮಾಡ್ತೀನಿ ಮನೆ ದೇವ್ರಂತ. ನಾವು ಬರಲ್ಲ ಅನ್ನಂಗೆ ಕಾಣುತ್ತೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವೇನು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ನಾವೇನು ಗಣೇಶ ಗೌರಿ ಅಂತ ಏನೆಲ್ಲ ಕೂರಿಸಲ್ಲ, ನಾರ್ಮಲಾಗಿ ಪೂಜೆ ಮಾಡ್ತೀವಿ. ಸೊ ಗೌರಿ ಹಬ್ಬ ಅಲ್ವಾ, ಎರಡೂ ಒಂದೇ ದಿನ ಬಂದರೆ ಚೆನ್ನಾಗಿರುತ್ತೆ. ಒಂದೇ ದಿನ ಪೂಜೆ ಮಾಡೋದು, ಇದು 2 ದಿನ ಬಂದಿದೆಯಲ್ವ ಇವತ್ತು ಗೌರಿ ಹಬ್ಬ. ಸೊ ಈ ಥರ ನನಗೆ ಹೂವು ಮಾಡ್ಕೊಳ್ಳೋ ಆಸೆ ತುಂಬ ಆಗಿಬಿಡಿದೆ ಇವಾಗ. ಸೊ ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಯಾರಿ ಅಂತ ಹೇಳ್ಬೋದು. ಲಾಸ್ಟ್ ಇಯರು ಇವಾಗ ಹಾಕೋ ಬ್ಲೌಸ್ಗಳನ್ನ ಮ್ಯಾಚ್ ಮಾಡ್ತಿದ್ದೀನಿ. ಸೊ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ. ನಾವೇನು ಗೌರಿ ಎಲ್ಲ ಕೂರಿಸಲ್ಲ ಅಂತ ಹೇಳಿದ್ನಲ್ವ. ಸೊ ನಾರ್ಮಲಾಗಿ ಕಳಸ ಇಟ್ಟು ಪೂಜೆ ಮಾಡ್ತೀನಿ. ಈ ನಡುವೆ ಸ್ವಲ್ಪ ಬಿಟ್ಬಿಟ್ಟಿದ್ದೆ ಕಳಸ ಇಡೋದೆಲ್ಲ. ಲಾಸ್ಟು ವರಮಹಾಲಕ್ಷ್ಮಿ ಹಬ್ಬದ ಟೈಮಿಂದ ಕಳಸ ಇಡ್ತಾ ಇದ್ದೀನಿ. ಬೆಳ್ಳಿ ಚೊಂಬು ಹಾಗೇ ಇತ್ತು, ಅದರಲ್ಲೇ ಇಟ್ಟಿದ್ದೀನಿ ಈ ಸರಿ. ಸೊ ಮನೆ ದೇವರಿಗೆಲ್ಲ ಈ ಥರ ಪೂಜೆ ಮಾಡಿ, ಮನೆ ದೇವ್ರಿಗೆ ಅಂದರೆ ಎಲ್ಲದನ್ನು ಇಲ್ಲಿರೋ ದೇವ್ರಿಗೆ ಪೂಜೆ ಮಾಡೇ ಮಾಡ್ತೀನಿ ಮನೆ ದೇವ್ರಂತಲ್ಲ. ಸೊ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮಾಡಿಕೊಟ್ಟು ಹೋದ್ರು ಆಂಟಿ. 5:45ಗೆಲ್ಲ ಬಂದರು ಕೆಲಸದ ಆಂಟಿ. ಸೊ ಬೇಗನೆ ಪೂಜೆ 8:30 8 o'clock ಅಷ್ಟೊಳಗಡೆ ಪೂಜೆ ಆಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗೂ ಕೂಡ ಆಯಿತು, ಬೇಗನೂ ಕೂಡ ಆಯಿತು. ಸೊ ನಾನು ಪೂಜೆನ 8 o'clock ಒಳಗಡೆ ಮುಗಿಸಿದ್ದೆ. ವೀಡಿಯೋನ ಅವಾಗ ಮಾಡಿರಲಿಲ್ಲ. ಸೊ ಆಮೇಲೆ ಎಲ್ಲ ರೆಡಿಯಾಗಿ ಅವಳು ರೆಡಿ ಮಾಡಿ ಎಲ್ಲ ಮಾಡಿದ್ಮೇಲೆ ನಾನು ವೀಡಿಯೋನ ಹೋಗಿ ದೇವ್ರ ಮನೇಲಿ ಮಾಡ್ಕೊಂಬಂದೆ. ಸೊ ಬೆಳಗ್ಗೆನೇ ಆಗಲ್ಲ ಅಲ್ವಾ. ಸೊ ಆಂಟಿ ಎಲ್ಲ ಬಂದು ಕ್ಲೀನ್ ಮಾಡ್ಕೊಟ್ಟು ಹೋಗಿದ್ದಕ್ಕೆ ಬೇಗ ಆಯಿತು. ಇಲ್ಲಾಂದ್ರೂ ನಾನು ಮಾಡುವಾಗನೂ ಅಷ್ಟೇ ಬೇಗ ಮಾಡ್ತಿದ್ದೆ. ಸೊ ಇವಳು ಸ್ವಲ್ಪ ಇರೋದ್ರಿಂದ ಕಿರಿಕಿರಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಪೂಜೆ ಎಲ್ಲ ಆಗುತ್ತೆ, ಎಲ್ಲನೂ ಕೂಡ ಮಾಡ್ತೀನಿ. ಸೊ ಎಲ್ಲ ಬೇಗ ಬಂದು ಮಾಡ್ಕೊಟ್ಟೋದ್ರು. ಅವ್ರು ಬೇಗ ಬಂದಿಲ್ಲಾಗಿ ಅವಳು ಇವತ್ತು ಫುಲ್ ಕಿರಿಕಿರಿ. ನನಗೆ ಇವತ್ತು ಮೇಲಿಂದ ಹಿಡಿಯೋಕ್ಕೋ ಕೆಳಗಡೆ ಏನೋ ಆಗಿ ಪೇಯ್ನ್ ಆಗಿದೆ. ಹಿಂಗೆ ಅನ್ನಕ್ಕೆ ಆಗ್ತಾಯಿಲ್ಲ, ಆದರೂ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಸೊ ಹಬ್ಬ ಹರಿದಿನಗಳು ಬಂದರೆ ಏನೋ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಲ್ವಾ. ಸೊ ಏನೋ ಒಂಥರ ನಾನು ರೆಡಿ ಆಗೋದಕ್ಕಿಂತ ಇವಾಗ ಅವಳನ್ನ ರೆಡಿ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ, ತುಂಬ ಆಸೆ ಕೂಡ. ಬಿಕಾಸ್ ಏನೋ ಅವಳು ಚೆನ್ನಾಗಿ ಕಾಣಿಸಿದ್ರೆ ನಾನೇ ಚೆನ್ನಾಗಿ ಕಾಣಿಸಿದ್ದೀನೋ ಅನ್ನೋ ಒಂದು ಫೀಲ್ ಕೊಡುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ನಮಗೆ ಬಾಗಿನ ಎಲ್ಲ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ರಲ್ವ, ಆವಾಗಲೇ ಕೊಟ್ಟೋದ್ರು. ಬಿಕಾಸ್ ಗಂಡು ಮಕ್ಳು ಇದ್ದಿರೋ ಕಾರಣ ಮತ್ತೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅವ್ರಿಗೂ ಅಂತ ಹೇಳ್ಬಿಟ್ಟು. ಏನು 15 days ಅಷ್ಟೇ ಇತ್ತು. 16 ಅದಾಗಿತ್ತು, 20 days ಸರಿ ಅಂತೇಳಿ ಆವಾಗೇ ಕೊಟ್ಟೋದ್ರು. ಸೊ ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆನ್ ಮಾಡಿದ ನೆನಪು ನನಗೆ ಗೊತ್ತಿಲ್ಲ, ಕ್ಯಾಪ್ಚರ್ ಆಗಿಲ್ಲ. ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಯಾವಾಗಾದ್ರೇನು ಬಾಗಿನ ಕೊಟ್ಟರು 1 ತಿಂಗಳ ಮುಂಚೆ, ಆಮೇಲೆ ಬಂದು ಕೊಟ್ಟು ಹೋಗ್ತಾರೆ ನಮ್ಮ ಮನೇಲಿ ನಮ್ಮ ಕಡೆ ಇಲ್ಲ ಮುಂಚೆನೇ ಕೊಡ್ತಾರೆ. ಆ ಥರ ಒಂದು ಶಾಸ್ತ್ರ ಇರುತ್ತೆ. ಸೊ ಹಬ್ಬದ ದಿನನೇ ಏನು ಬಂದು ಕೊಡಬೇಕು ಅಂತ ಇರಲ್ಲ. ಒಬ್ಬೊಬ್ಬರು ಹಬ್ಬದ ದಿನನೂ ಫ್ರೀ ಇದ್ದವರು ಬಂದು ಹಬ್ಬದ ದಿನ ಎಲ್ಲ ಕೊಟ್ಟು ಹೋಗ್ತಾರೆ. ಸೊ ನಮ್ಮ ಮನೇಲಿ ಅದೇ ಗಂಡು ಮಕ್ಳು ಯಾರು ಇದ್ದಾರೋ ಕಾರಣ ನಮ್ಮ ಮನೆ ತೊಗೊಂಬಂದಿದ್ರು. ಸೊ ಅವ್ರು ನಮಗೇನು ಗೊತ್ತಾ, ಹಬ್ಬಾಗ್ನ ಅಂದರೆ ಎಲೆ ಅಡಿಕೆ ಕುಂಕುಮ ಇದೆಲ್ಲ ಕೊಡ್ತಾರೆ. ಸ್ಯಾರಿನ ಆ ಥರ ಏನೂ ಕೊಡಲ್ಲ. ಬಿಕಾಸ್ ಅವ್ರು ಒಪ್ಪಿದ ಸ್ಯಾರಿನ ನಾವು, ಅಂದರೆ ಅವ್ರು ತೊಗೊಂಬಂದಿದ್ದ ಸ್ಯಾರಿನ ನಾವು ಉಟ್ಕೊಳ್ಳಲ್ಲ ಅಂತೇಳಿ ಮನಿನ ಕೊಡ್ತಾರೆ ನಮಗೆ. ಏನು ಬೇಕಾದರೂ ತೊಗೊಳ್ಳಿ ಅಂತೇಳಿ. ಸೊ ನಾವು ಅದನ್ನು ಏನಕ್ಕಾದ್ರೂ ಹಾಕಿ ಏನಾದರೂ ತೊಗೋತೀವಿ. ಅದೇ ಥರ ನಮ್ಮ ಮನೇಲಿ ಯಾವಾಗಲೂ ಇದಾಗೋದು. ಸೊ ನನ್ನ ತಂಗಿಗೂ ಹಾಗೆ ಮಾಡ್ತಾರೆ. ಅವಳೇನಾದರೂ ಅವರು ಅಲ್ಲಿಂದ ತೊಗೊಂಬಂದಿದ್ದ ಸ್ಯಾರಿನ ಅವಳು ಒಂದೊಂದು ಸರಿ ತೊಗೋತಾಳೆ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ನಾನು ಅಲ್ಲಿ ಚೆನ್ನಾಗಿರಲ್ಲ ಒಂದೊಂದು ಸರಿ, ಇಲ್ಲ ನಾನೇನಾದರೂ ಎಕ್ಸ್ಟ್ರಾ ಹಾಕಿ ಬೇರೆ ಏನಾದರೂ ಒಂದು ಇದಕ್ಕೆ ಅಂತೇಳಿ ತೊಗೋತೀನಿ, ಆ ನೆನಪಿಗಿರಲಿ ಅಂತೇಳಿ, ಸ್ವಲ್ಪ ಎಕ್ಸ್ಟ್ರಾ ಆಗಲಿ ಆ ಥರ ಅಂತೇಳಿ. ಸೊ ಹಾಗಾಗಿ ನಾನೇನು ತೊಗೊಂಡಿಲ್ಲ, ಇನ್ನೂ ತೊಗೊಂಡಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಎಲ್ಲ ಮಾಡಿ ಮುಗಿಸಿ ಅವಳಿಗೆ ರೆಡಿ ಮಾಡೋಣ ಅಂಥೇಳಿ ನಾನೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ಕೊಳ್ಳೋಣ ಅಂಥೇಳಿ ಸರಿ ಅದೇ ಕೆಲಸ ಆಗುತ್ತೆ. ಅವಳನ್ನ ಎತ್ಕೊಂಡು ಅವಳು ವಾಶ್ರೂಮ್ ಕರ್ಕೊಂಡೋಗು, ಸ್ನಾನ ಮಾಡ್ಕೊಂಬಂದಿದ್ದೆಲ್ಲ ಲೇಟಾಗಿತ್ತಲ್ವ. ಸೊ ಹಾಗಾಗಿ ನಾನು ಸ್ಯಾರಿ ಎಲ್ಲ ತೆಗೆದಾಕ್ಬಿಟ್ಟಿದ್ದೆ. ಅವಳಿಗೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಡ್ರೆಸ್ಸು ಆ್ಯಕ್ಚುಲಿ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು. ಅವತ್ತು ಅವಳಿಗೆ ಹುಷಾರಿರಲಿಲ್ಲ ಅಂಥೇಳಿ ವರಮಹಾಲಕ್ಷ್ಮಿ ದಿನ ಹಾಕಿರಲಿಲ್ಲ. ಸರಿ ಅಂತೇಳ್ಬಿಟ್ಟು ಈ ಹಬ್ಬಕ್ಕೆ ಅಂತೇಳಿ ಹಾಕಿದ್ದೀನಿ. ಅವತ್ತು ಒಂದು ಹೊಸ ಡ್ರೆಸ್ ಇತ್ತು, ಬಟ್ ಈ ಥರದ್ದೆಲ್ಲ ಹಾಕಿರಲಿಲ್ಲ. ಅವತ್ತು ಬೇರೆ ಥರದ ಡ್ರೆಸ್ ಹಾಕಿಬಿಟ್ಟು ಇದನ್ನು ಸರಿ ಇದಕ್ಕಾಗತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಸೊ ಹಾಗಾಗಿ ಹೊಸ
ಬಟ್ಟೆ ಎಲ್ಲ ಇತ್ತಲ್ವ, ಸರಿ ಅವಳನ್ನು ಸ್ವಲ್ಪ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೀನಿ. ಅವಳಿಗೆ ಬೈತಲ್ಲೇ ಬೊಟ್ಟು ಹಾಕ್ತಾಯಿದ್ದೀನಿ ಆಯಿತಾ. ಅವಳು ಏನೋ ನೇತಾಡ್ತಿದ್ದೆ ತಲೆಯಲ್ಲಿ ಅಂತೇಳ್ಬಿಟ್ಟು ಹಿಂಗೆ ಆಡಿಸಿ ಅದು ಇನ್ನೂ ಬೀಳಿಸ್ತಿದ್ದಾಳೆ. ಅರ್ಧ ಹೋಗು ಫೋಟೋ ತೆಗಿ ಅಥವಾ ವಿಡಿಯೋ ತೆಗಿ. ಆಯ್ ಬೇಬು, ಅದು ಯಾಕಲ್ಲ ಹಂಗೆ ಮಾಡ್ತೀಯ ಪಪ್ಪಿ? ಸುಮ್ಮನಿರ ಇರ ಜಿಂಗ್ 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 ಚಿಕ್ಕಿ ಜಿಂಗ್. ಅಮ್ಮ ಐಸ್ ಕ್ರೀಮ್ ಕೊಡ್ತೀನಿ ಇರು. ಐಸ್ ಕ್ರೀಮ್ ಇಂದ. ಗುಡಿಗ ಈ ಕಡೆ ತಿರ್ಗು ಗುಡಿ ಇಲ್ಲಿ ತಿರ್ಗ ಗುಡಿ ಇಲ್ಲಿ ತಿರ್ಗ ಗುಡಿ ಇಲ್ಲಿ. ಏ ಮುಚ್ಚ. ಅವಳು ಎದ್ದು ಕೂತ್ಕೋತಿದ್ಲಲ್ಲ, ಅಲ್ಲಿವರೆಗೂ ಫೋಟೋ ಶೂಟ್ ಮಾಡೋಕ್ಕಾಗಲಿ ಫೋಟೋ ತೆಗಿಯೋದಕ್ಕೆಲ್ಲ ಚೆನ್ನಾಗ್ತಿತ್ತು. ಇವಾಗೆಲ್ಲ ಎದ್ದು ಕೂತ್ಕೊಂಡು ಎಲ್ಲ ಮಾಡೋದಕ್ಕೆ ಎಷ್ಟು ಹಿಂಸೆ, ಮಾಡೋದಕ್ಕೆ ಆಗಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋಸ್ ಎಲ್ಲ ಹಾಕಬೇಕಿತ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ಎಲ್ಲ ವೀಡಿಯೋ ನೋಡಿ ಅದು ಅಲ್ಲಾಡ್ಸಿ ಈ ಕಡೆ ಬೀಳ್ಸ್ಬಿಡ್ಬೇಕು, ಇಲ್ಲ ಕಿತ್ತಾಕೊಂಡ್ಬಿಡ್ಬೇಕು, ಆ ಥರ ಮಾಡ್ತಿದ್ದಾಳೆ. ಹೆಂಗೋ ಸದ್ಯಕ್ಕೆ ಸ್ವಲ್ಪ ವೀಡಿಯೋ ತೊಗೊಳಕ್ಕೆ ಬಿಟ್ಲು. ಸ್ಮೈಲ್ ಚಿಕ್ಕಳಿಗುಮ್ಮ. ಮಕ್ಕಳಿಗುಮ್ಮ ಮಾಡ ಅಮ್ಮ, ಅಕ್ಕಳಿಗುಮ್ಮ ಮಾಡ ಒಂದು. ಚಿಕ್ಕಳಿಗುಮ್ಮ ಎರಡು ಕೈಲಿ ಮಾಡು, ಎರಡು ಕೈಲಿ ಹಿಂಗೆ ಇಲ್ಲಿ. ಚಿರಿಗುಮ್ಮ ಬಾಯಿಂದ ಬಿಟ್ಟು ತೆಗಿರಿ ಪ್ಲೀಸ್. ಟೇಕ್ ಔಟ್ ಯುವರ್ ಹ್ಯಾಂಡ್. ಅಮ್ಮ ಇಲ್ಲಿ ಅಣ್ಣಂಗೆ ಹಾಯ್ ಹೇಳು. ಅಣ್ಣಂಗೆ ಹಾಯ್ ಅಣ್ಣ. ಪಪ್ಪ ಬಂತು. ಪಪ್ಪಂಗೆ ಹಾಯ್ ಹೇಳು. ಬಂಗಾರಿ. ಪಪ್ಪ ಐ ಲವ್ ಯು. ಹಾಯ್ ಪಾಪ. ಬಾಯ್. ನೋ ಬಾಯಾ? ಯಾಕೆ? ಅಯ್ಯೋ ಅಕ್ಕಳಿಗೂ ಮಾಡ್ತೈತೆ. ಬಾಯ್ ಬೆಳ್ಳ ಹಾಕ್ಬಾರ್ದು. ಟೇಕ್ ಔಟ್ ಯುವರ್ ಹ್ಯಾಂಡ್. ಸೊ ನನ್ನದೇ ಒಂದು ಗೋಲ್ಡ್ ಚೈನ್ ಇತ್ತು, ಅದನ್ನು ಹಾಕ್ಬಿಟ್ಟು ಅವಳಿಗೆ ಬಳೆ ಆಗಿರ್ಬೋದು ಎಲ್ಲ ಹಾಕ್ಬಿಟ್ಟು ಫೋಟೋ ಮಾಡಿದೆ. ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಕಾಣಿಸ್ತಿದೆ ಮತ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ. ಸೊ ಆಮೇಲೆ ನಂದು ವಿಡಿಯೋ ಮಾಡ್ತೀವಿ ಹಿಂದೆ ಅಂತೂ ಒಂದು ನಿಮ್ಗೆ ವಿಡಿಯೋ ಮಾಡಬೇಕು ಹಿಂದೆ ಹೇಗೆ ಮಾಡ್ತೀವಿ BTS ಅಂತೇಳಿ ಅಂತ ತೋರಿಸ್ಬೇಕು. ಒಂದಿನ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ, ವೀಡಿಯೋ ಚೆನ್ನಾಗಿ ಬರೋಕ್ಕೆ. ಒಳ್ಳೆ ಮಂಕಿಗಳ ಥರ ಎಲ್ಲ ಆಡ್ತಿರ್ತೀವಿ. ಫೈನಲಿ ಅಂತೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕೆ ಬಿಟ್ಲು. 2200 ಅಲ್ಲ 2200 ಅಂದ್ರೆ. ಆಮೇಲೆ ಅವ್ರು ನಿಮ್ಮ ಸರ್ ಜೊತೆ ಮಾತಾಡಿದ್ರಲ್ಲ 2200 ಅಂದರು. ಸ್ವಲ್ಪ ಓವನ್ನು ಪ್ರೆಸ್ಸಿಂಗ್ ಬಟನ್ ಹತ್ರ ಏನೋ ಪ್ರೆಸ್ ಆಗದೆ ವರ್ಕ್ ಆಗ್ತಿರ್ಲಿಲ್ಲ ಅಂತೇಳಿ ಒಂದು 5 days ಹಿಂದೆ ರಿಪೇರಿಗೆ ಕೊಟ್ಟಿದ್ವಿ. ಅವ್ರು ಹಬ್ಬದ ದಿನವೇ ಬಂದಿದ್ದರು. ಸರಿ ಅಂತೇಳ್ಬಿಟ್ಟು ಅದನ್ನು ರೆಡಿ ಮಾಡಿಸಿ ಹಬ್ಬದ ದಿನ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬೇಳೆ ಸಾರು ಮತ್ತು ನಮ್ಮ ಮನೆಯವ್ರಿಗೆ ಆಫೀಸೆಲ್ಲ ಇತ್ತಲ್ಲ, ಬೇಳೆ ಸಾರು ಅನ್ನ ಅಷ್ಟೇ ಮಾಡ್ಕೊಂಡಿದ್ವಿ, ಉಪ್ಪಿನಕಾಯಿ. ಅದಾದಮೇಲೆ ಇವಳು ಕತೆ ನೋಡಿ. ಇಲ್ಲಿ ನೋಡಿ, ಹಬ್ಬಕ್ಕೆ ಹಾಕಿದ ಬಟ್ಟೆನ ಬಿಚ್ಚಿ ಇಲ್ಲಿ ಎಸ್ತು ಎಲ್ಗೆ ಹೋಗಿ ಕೂತವಳು ನೋಡಿ. ಇಲ್ಲಿ ಮನೇಲೆಲ್ಲ ಹರಡ್ಕೊಂಡಿರೋದಲ್ದಲ್ಲೇ ಹೆಂಗೆ ಹೋಗಿ ಕೂತ್ಕೊಂಡವಳು ನೋಡಿ. ಅವಳೆ ಗುಮ್ಮ ಕೂತ್ಕೊಂಡಂಗೆ ಕೂತ್ಕೊಂಡವಳೆ. ಗುಮ್ಮ ಬರೀ ಟಾಪ್ ಇದೆ. ಚಾಕ್ಲೇಟ್ ತಿಂತಿರೋದು, ಚಾಕ್ಲೇಟ್ ಸಿಪ್ಪೆಯಿಂದ. ಏನು ತಿಂತಿದ್ದೀಯ ಬಂಗಾರಿ? ಚಾಕಿ ತಿಂತಿದೀಯಾ? ಎಷ್ಟು ತಿಂದೆ? ಚಾಕಿ ತಿಂತಿದೀಯಾ? ನಿನ್ನ ಸ್ಕರ್ಟಲ್ಲಿ ಪಪ್ಪಿ ಸ್ಕರ್ಟ್ ಎಲ್ಲ ಬಂಗಾರಿ. ಲಂಗ ಎಲ್ಲಿ ನಿಂದು? ಇಲ್ಲೆಷ್ಟು ಹೋಗಿದ್ಯಾ? ದೊಡ್ಡ ತೆಗ್ದಿರೋದು ಕತ್ಕೊ ಬಟ್ಟೆ ನೋಡಿ. ಟೈಟ್ ಮಾಡಿದೆಲ್ಲ ಬಿಚ್ಚಿಬಿಟ್ಟಿದ್ದೀನಿ ನಾನು, ಲೂಸ್ ಹೆಂಗಾಗಿದೆ ಅಂತ. ಏನು ಹಠ ಮಾಡಿದ್ಲು ಗೊತ್ತಾ? ಚಾಕಿ ತಿಂತಿದೀಯಾ ಪಪ್ಪಿ? ಚಾಕಿ ತಿಂತಿದೀಯಾ ಚಿನ್ನ? ಸೊ ಅದೆಲ್ಲ ಆಯಿತು. ಅದಾದಮೇಲೆ ಸ್ವಲ್ಪ ಗಣೇಶ ಹಬ್ಬಕ್ಕೆ ಕಜ್ಜಿಕಾಯಿ ಮಾಡೋಣ ಅಂಥೇಳಿ ಮಾಡ್ಕೊತಿದ್ದೀನಿ. ಅವತ್ತೇ ಮಾಡ್ಕೊಳಕ್ಕಾಗಲ್ಲ, ಕಾಯಿ ಕಡ್ಬೋದೆಲ್ಲ ನನಗಷ್ಟು ಗೊತ್ತಿಲ್ಲ ಮಾಡೋದಕ್ಕೆ. ಓಪನೆಲ್ಲ ಆಗುತ್ತೆ, ಅದು ಸ್ವಲ್ಪ ಇನ್ನೂ ಕ್ಲೀನಾಗಿ ಕಲ್ತ್ಕೋಬೇಕು. ಸರಿ ಅದಕ್ಕೆ ಕಜ್ಜಿಕಾಯಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಳ್ಳನ್ನು ದಯವಿಟ್ಟು ಯಾರೂ ಕೂಡ ಹಾಗೆ ಹಾಕಬೇಡಿ ಕಜ್ಜಿಕಾಯಿ ಮಾಡುವಾಗ.
ಸೋಸ್ಕೊಂಡು ಹಾಕಿ ಜಾಲಿಸ್ಕೊಂಡು ಅಂತ ಹೇಳ್ತಾರೆ, ಸೋಸ್ಕೊಂಡು ಅಂತ ಹೇಳ್ತಾರೆ. ಇದರಲ್ಲಿ ಕಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ನೋಡಿ. ಈ ಥರ ಒಂದು ಸ್ವಲ್ಪ ನೀರನ್ನ ಇದು ಮಾಡಿಕೊಂಡು ಲಾಸ್ಟಿಗೆ ಈ ಥರ ಮಾಡ್ಕೊಂಡು ಬರಬೇಕಾಗತ್ತೆ. ಬಂದಾಗ ನೋಡಿ ಇಲ್ಲಿ ಎಷ್ಟು ಮಣ್ಣು ಮತ್ತು ಕಲ್ಲಿದೆ ಅನ್ನೋದನ್ನು ನೀವು ನೋಡ್ತಿದ್ದೀರಾ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಥರ ಒಂದು 3 ಸರಿ ಮಾಡಿದಾಗ ಹಿಂಗೆ ಚಿಕ್ಕ ಅದೇ ನೀರನ್ನ ನೀವು ಎತ್ತಾಕೊಂಡು ನೀವು ಈ ಥರ ಮಾಡ್ತಾಯಿದ್ರೆ ನಾವು ಜಾಲಿಸೋದು ಅಂತೀವಿ, ಕ್ಲೀನ್ ಮಾಡೋದು ಅಂತೀವಿ, ಸೋಸ್ಕೊಳ್ಳೋದು ಅಂತ ಹೇಳ್ತೀವಿ, ಆ ಥರ ಹೇಳ್ತೀವಿ. ಯಾರು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಅವ್ರವ್ರು ಮಾತಾಡೋದು. ಸರಿ 3ನೇ ಸರಿಗೆ ಇಷ್ಟು ಸಿಕ್ಕಿದೆ. ಸೊ ಫಸ್ಟ್ನೇ ಸರಿ ಅಂತೂ ತುಂಬ ಸಿಕ್ತು ನೋಡಿ. ಈ ಥರ 3ನೇ ಸರಿ ಆದಮೇಲೆ ನಾನು 4 ಸರಿ ಕ್ಲೀನ್ ಮಾಡಿದೆ. ಸೊ ಅದಾದಮೇಲೆ ನನ್ನ ಮಗ ಇದ್ದ ಅವತ್ತು ಕಾಲೇಜ್ ರಜೆ ಇತ್ತು. ಅವ್ನು ಹೇಳ್ತಿದ್ದಾನೆ ಕೆಲಸ ಮಾಡಿಸ್ಕೊಂಬಿಟ್ಟು ನನಗೆ ಆಮೇಲೆ ಇದು ಮಾಡ್ತೀರಾ, ನಿಮ್ಗೆ ಎಷ್ಟು ಮಾಡಿಕೊಟ್ರು ಒಂದೇ, ಅವಳನ್ನ ಬೇರೆ ನೋಡ್ಕೋಬೇಕು ಅಂತೆಲ್ಲ ಏನೇನೋ ಮಾತಾಡ್ತಿದ್ದಾನೆ, ಬೈಕೊಂಡ್ರೆ ಸಿಟ್ಟಲ್ಲೆಲ್ಲ. ಸರಿ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಿದ್ದಾನೆ, ನಾನು ಮಾತಾಡೋದಕ್ಕೆ ಅವಳೇನೋ ಬಿಟ್ಟು ಮಾಡಿದ್ಲು ಅಂತೇಳ್ಬಿಟ್ಟು ಓಡೋದ ಎಸ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳ್ತಾರೆ, ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕಂತ ಹೆಂಗೋ ಮಾಡಿಸ್ಕೊತಿದ್ದೀನಿ ಅವನ ಹತ್ರ. ಮುಖ ತಟ್ಸೇವಂತ ಇದನ್ನೆಲ್ಲ ಹಾಕ್ಬಿಡಿ, ಅವತ್ತು ಯಾವುದೋ ಒಂದು ಮಾಡಿದ್ನೋ ಹಾಕಿದ್ದೀರಲ್ಲ. ಒಂದೊಂದ್ಸರಿ ಅವನಿಗೆ ಮೂಡಿದ್ದಾಗ ಎಲ್ಲ ಕೆಲಸ ಮಾಡಿಕೊಡ್ತಾನೆ, ಚೆನ್ನಾಗಿದ್ದಾಗ. ಚೆನ್ನಾಗಿಲ್ಲ ಅಂದರೆ ನಾವು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಮಾಡಲ್ಲ, ಅದಕ್ಕೆ ತುಂಬ ಬಯಸ್ಕೊತಾನೆ. ಸೊ ಬೆಲ್ಲ, ಕೊಬ್ಬರಿ ಮತ್ತು ಎಳ್ಳೆಲ್ಲ ರೆಡಿ ಇದೆ. ಎಳ್ಳನ್ನ ನಾನು ತೊಳೆದಿಟ್ಕೊಂಡಿರೋ ಕಾರಣ ಫ್ರೈ ಮಾಡ್ಕೋಬೇಕಾಗತ್ತೆ, ಹಾಗೆ ಇದು ಮಾಡೋಂಗಿಲ್ಲ. ಜಸ್ಟ್ ಆವಾಗಲೇ ವಾಶ್ ಮಾಡಿ ಆವಾಗಲೇ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಂದ ಮೇಲೆ ಏನೋ ಒಂಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಅದು ಮತ್ತು ನಾರ್ಮಲ್ ಸ್ಟೇಜಿಗೆ ಬರಬೇಕು, ಆ ಥರ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಕೊಂಡು ನೋಡಿ. ಆಲ್ರೆಡಿ ಇಷ್ಟು ಸ್ವಲ್ಪ ಆಗಿದೆ. ನೀರೆಲ್ಲ ಚೆನ್ನಾಗಿ ಇಂಟ್ಕೊಂಡು ಬಟ್ಟೆಗೆಲ್ಲ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಮುಂಚೆನೂ ತೊಳೆದಿಟ್ಕೊಂಡು ಕೂಡ ನೀವು ಮಾಡಬಹುದು. ಸೊ ಮೊದಲಿಂದೆಲ್ಲ ಫಾರ್ಮ್ಗೆ ಅದು ಎಳ್ಳು ಬರಬೇಕು. ಸೊ ಅದಾದಮೇಲೆ ನಾನು ಇಲ್ಲಿ ಎಲ್ಲದನ್ನು ಕೂಡ ಈ ಬೌಲಲ್ಲಿ ಮೆಷರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಐಡಿಯಾಸ್ ಬರುತ್ತೆ ಎಷ್ಟೆಷ್ಟು ಮಾಡ್ಬೋದು ಅಂತ ಹೇಳಿ. ಒಂದು ಬೌಲು ಕಡಲೆ ತೊಗೋತಾ ಇದ್ದೀನಿ, ಉರಿಗಡಲೆ ನೀನು ಅಂತ ಹೇಳ್ತಾರೆ, ಡ್ರೈ ರೋಸ್ಟೆಡ್ ಚೆನ್ನ ಅಂತಲೂ ಕೂಡ ಹೇಳ್ತಾರೆ. ನನಗೆ ಮೆಷರ್ಮೆಂಟ್ ತೊಗೊಂಡ್ರೆ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ, ಇಲ್ಲ ಹೆಂಗೆ ಬೇಕಂಗೆ ಹಾಕಿದ್ರೆ ಒಂದು ಐಡಿಯಾಸ್ ಬರಲ್ಲ. ಸೊ ಹಾಗಾಗಿ ಅದಾದಮೇಲೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ, ಏಕೆಂದರೆ ಕಡಲೆ ಬೇಗ ಇದಾಗಲ್ಲ, ಪುಡಿ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಎಲ್ಲದ್ರ ಜೊತೆ ಸೇರ್ಕೊಂಡಾಗ ಅದು ಸ್ವಲ್ಪ ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಅದಾದಮೇಲೆ ಅದ್ರ ಜೊತೆ ಸೇಮ್ ಬೌಲಲ್ಲಿ 1 ಬೌಲು ಕೊಬ್ಬರಿನ ಹಾಕ್ಕೋತೀನಿ. ಯಾಕೆಂದರೆ ಕೊಬ್ಬರಿನೂ ಕೂಡ ನಾವು ಏನೇ ಗ್ರೇಟ್ ಮಾಡಿದರೂ ಅದು ದಪ್ಪ ಇರುತ್ತಲ್ವ, ಹಾಗೆ ಸಿಗುತ್ತೆ, ಅಂದರೆ ಸರಿ ಹೋಗಲ್ಲ, ಫಿಲ್ಲಿಂಗ್ ಮಾಡುವಾಗ ಇದಾಗುತ್ತೆ ಅಂತೇಳಿ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ನಾನು ಅದಕ್ಕೆ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. ಎಳ್ಳು ಮತ್ತು ಬೆಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೋತೀನಿ. ಸೊ ಅದು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪುಡಿನ ರೆಡಿ ಮಾಡಿಟ್ಕೋತೀನಿ. ನೀವು ಆಪ್ಷನಲ್ ಬೇಕಂದರೆ ಇದಕ್ಕೆ ಏಲಕ್ಕಿ ಕಾಯಿ 1-2 ಮತ್ತು 1-2 ಲವಂಗ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನೇನು ಆ್ಯಡ್ ಮಾಡಿಲ್ಲ, ಇದಕ್ಕೆ ನಾರ್ಮಲಾಗಿ ಇದು ಮಾಡ್ತೀನಿ. ನನಗದು ಫ್ಲೇವರ್ ಸಿಕ್ಕಿದ್ರೆ ಏನೋ ಒಂಥರ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪುಡಿ ಕೂಡ ರೆಡಿ ಆಯಿತು. ಕೊಬ್ಬರಿ ನಾನು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ಪುಡಿ ರೆಡಿ ಆಯ್ತಲ್ವ. ಸೊ ಇದರಲ್ಲಿ ನನಗೆ ಇವಾಗ ಅಳತೆ ಹೇಗೆ ಗೊತ್ತಾಗುತ್ತೆ ಅಂದರೆ 2 ಬೌಲ್ ಮೈದಾ ಹಾಕ್ಕೋತೀನಿ. ಮೈದಾ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೋತೀನಿ. ಚಿರೋಟಿ ರವೆ ಯಾಕೆ ಅಂದರೆ ಕ್ರಿಸ್ಪಿ ಬರೋದಕ್ಕೆ ಅಂಥೇಳಿ ಹಾಕ್ಕೋತೀನಿ. ಸೊ ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ, ನಮ್ಮ ಮಮ್ಮಿ ಒಂದ್ಸರಿ ಹೇಳಿದ್ರು ಅದನ್ನು ಹಾಕ್ಕೊಂಡು ಮಾಡು ಅಂತೇಳಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆನ ಕಾಯಿಸಿ ಅದರಲ್ಲಿ ಹಾಕ್ಕೋತೀನಿ, ಏಕೆಂದರೆ ಕ್ರಿಸ್ಪಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂಥೇಳಿ. ಸೊ ನಿಮಗೆ ಯಾರಾದರೂ ನೀವು ಇದು ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ, ಎಣ್ಣೆನ ಕಾಯಿಸಿ ಹಾಕ್ಕೊಳ್ಳಿ. ಚಿರೋಟಿ ಅಥವಾ ಈ ಥರ ಏನಾದರೂ ಮಾಡಬೇಕಂದಾಗ ಎಣ್ಣೆ ಕಾಯಿಸಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕಲಿಸ್ಬಿಟ್ಟು ನಾನು ಅದಕ್ಕೆ ಒಂದು ಬಟ್ಟೆ ಮುಚ್ಚಿ ಇಡ್ತೀನಿ, ಯಾಕೆ ಅಂದರೆ ಅದು ಡ್ರೈ ಆಗೋಲ್ಲ, ನಾರ್ಮಲಾಗೇ ಇರುತ್ತೆ ಅಂತೇಳಿ. ಸೊ ಇಲ್ಲಾಂದರೆ ಡ್ರೈ ಆದಾಗ ನಮಗೆ ಬೇಯೋಕ್ಕೂ ಕಷ್ಟ ಆಗುತ್ತೆ. ಸೊ ನೋಡಿ ಹಾಗೆ ಸಾಫ್ಟಾಗೇ ಇದೆ. ಇದನ್ನು ಚಿಕ್ಕ ಉಂಡೆಗಳಾಗಿ ನಾನು ಮಾಡಿಕೊಂಡು ಫಸ್ಟ್ ಇಟ್ಕೋತೀನಿ. ಅದಾದಮೇಲೆ ಲಟ್ಟಿಸ್ಕೋತೀನಿ ಒಂದ್ಸರಿ. ಲಟ್ಟಿಸ್ಕೊಂಡಾದಮೇಲೆ ಫಿಲ್ಲಿಂಗ್ ಒಂದ್ಸರಿ ಮಾಡ್ತೀನಿ. ಫಿಲ್ಲಿಂಗ್ ಮುಗಿದ ಮೇಲೆ ಫ್ರೈ ಮಾಡ್ತೀನಿ. ಏಕೆಂದರೆ ಒಬ್ಬರೇ ಇದ್ದಾಗ ಈ ಥರನೇ ಮಾಡ್ಕೋಬೇಕು. ಅದರಲ್ಲೂ ಕೂಡ ನನ್ನ ಮಗಳು ಇವಾಗ ಎದ್ದು ಕೂತ್ಕೊಂಡು ಮಾಡಿ ಎಲ್ಲ ಇದು ಮಾಡ್ತಾಳೆ, ನಿದ್ದೆನೂ ಕೂಡ ಮಾಡಲ್ಲ. ಅವ್ನು ನಿದ್ದಿದ್ರಿಂದ ಸ್ವಲ್ಪ ನನಗೆ ಇವತ್ತು ಮಾಡೋದಕ್ಕೆ ಈಸಿ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ನಿಜವಾಗ್ಲೂ ನಾನು ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಗೌರಿ ಹಬ್ಬದ ದಿನ ನನಗೆ ತುಂಬಾ ಹಿಂಸೆ ಕೊಟ್ಬಿಟ್ಲು ಅವಳು. ತುಂಬ ಗಲಾಟೆ ಮಾಡ್ತಿದ್ಲು. ನನ್ನ ಮಗ ಹೇಳ್ತಿದ್ದ, ನಾನು ಇನ್ನು ಕಾಲೇಜ್ ಇದ್ದರೂ ಕೂಡ ಕಾಲೇಜ್ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ರಜೆ ಹಾಕ್ಕೊಂಡು ಮನೇಲಿ ಉಳ್ಕೊಳ್ಳಲ್ಲ, ಹೋಗ್ತೀನಪ್ಪ, ನಂಗೆ ಸಾಕಾಗಿದೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಸೈಡ್ ಫಿಲ್ ಮಾಡೋದಕ್ಕೆ ಹಾಗೆ ಆಗಲ್ಲ ಅಲ್ವಾ, ಡ್ರೈ ಹಾಲು ಅಥವಾ ನೀರನ್ನ ಇಟ್ಕೊಂಡು ನೀವು ಸೈಡಲ್ಲಿ ಈ ಥರ ಒಂದು ಸೈಡಿಗೆ ಇದು ಮಾಡಿಕೊಂಡು ಕ್ಲೋಸ್ ಮಾಡಿದ್ರೆ ಕ್ಲೀನಾಗಿ ಅದು ಕೂತ್ಕೊಳ್ಳುತ್ತೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಕುಕ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ.
ಸೊ ನನ್ನ ಹೂ ನೋಡಿ ಹಂಗೆ ಇದೆ ಇನ್ನು. ಸೊ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಈವ್ನಿಂಗ್ ಒಂದು 7 ಏನೋ. ನನ್ನ ಮಗನಿಗೆ ಈ ಸ್ವೀಟ್ ಅಂದರೆ ತುಂಬ ಇಷ್ಟ ಆಯಿತಾ. ಅವನು ಕೇಳೋದು ಬಂದು ಕೊಡಿ ಮಮ್ಮಿ ಅಂತ ಹೇಳ್ಬಿಟ್ಟು ಆ ಪೌಡರ್ನಾಗಲಿ ಅದನ್ನಾಗಲಿ ಸ್ಟಫಿಂಗ್ ಮಾಡ್ಕೊಂಡಿರ್ತೀನಿ. ಅದು ಸರಿ ಅಂತ ಹೇಳ್ಬಿಟ್ಟು ದೇವರಿಗೆ ಎಲ್ಲ ತಿಟ್ಟಾದಮೇಲೆ ಅವನಿಗೆ ಕೊಟ್ಟೆ. ಬೆಳಗ್ಗೆನೂ ಬೇಕಾದ್ರೆ ತಿನ್ನು ಅಂದರೆ ತಿಂತಾನೆ ಅವನು. ತುಂಬ ಇಷ್ಟವಾದ ಎಷ್ಟು ಸ್ವೀಟ್ಗಳೆಲ್ಲ ಅವ್ನು ತಿನ್ನಲ್ಲ. ಈ ಸ್ವೀಟ್ ಅಂದರೆ ಅವನಿಗೆ ತುಂಬ ಇಷ್ಟ. ಇದು ಮತ್ತು ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ಮತ್ತೆ ಇದು ಮಾಡ್ಕೊಂಡಿದ್ನಲ್ವ, ಅದೊಂದು ಸರಿ ಕುಕ್ಕಿಗೆ ಇಟ್ಕೊಂಡು ಈ ಕಡೆ ಮಿಕ್ಕಿರೋದನ್ನು ಒಂದು 7 ಮಾಡಿಕೊಂಡು ಇಷ್ಟು ಕುಕ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ವ. ಸೊ ಆ ಟೈಮಲ್ಲಿ ಈ ಥರ ಮಾಡ್ಕೊತೀನಿ. ಸೊ ಈ ಸರಿ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಯರ್ಗೆಲ್ಲ ಏನೇನು ಮಾಡ್ತಾಳೋ ನಮ್ಮಮ್ಮನ ರಾಣಿ, ನಮ್ಮನೆ ರಾಣಿ ಅಂತ ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆದಷ್ಟು ನಮ್ಮ ಕೈಲಿ ಹೇಗಾಗುತ್ತೆ ಹಾಗೆ ಮಾಡೋದಲ್ವ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕುಕ್ಕಾಯಿತು. ಕುಕ್ಕಾದ್ಮೇಲೆ ಈ ಥರ ಬಂದಿತ್ತು. ಸೊ ನೀವು ಏನಾದರೂ ಕಜ್ಜಿಕಾಯಿ ಮಾಡಿದ್ರಾ, ಕಾಯಿ ಕಡುಬು ಮಾಡಿದ್ರಾ, ಏನೇನು ಮಾಡಿದ್ರಿ ಅನ್ನೋದನ್ನ, ಮೋದಕ ಮಾಡಿದ್ರಾ, ಏನು ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸರಿ ಅಂತ ಹೇಳ್ಬಿಟ್ಟು ನಾಳೆ ಸಿಸ್ಟರ್ ಮನೆಗೆ ಹೋಗ್ಬೇಕಲ್ವ, ಅವ್ರ ಮನೇಲಿ ಗಣೇಶ ಹಬ್ಬ ಮಾಡ್ತಾರಲ್ವ, ಅವ್ರ ಮನೆಗೂ ಅಂತೇಳಿ ಸ್ವಲ್ಪ ಪ್ಯಾಕ್ ಮಾಡ್ತಾಯಿದ್ದೀನಿ. ಹೆಚ್ಚು ಕಡಿಮೆ ನನ್ನ ಅರ್ಧ kg ಹತ್ತತ್ರ ಏನೋ ಇದನ್ನು ತೊಗೊಂಡಿದ್ದೆ. ಸ್ಟಫಿಂಗ್ ಎಲ್ಲ ಸೇರಿ ಒಂದು ಸ್ವಲ್ಪ ಎಲ್ಲ ಸೇರಿ ಒಂದು 50 ಏನೋ ಆಯಿತು. ಒಂದು 35 ಏನೋ ಅಲ್ಲಿಗೆ ಹಾಕಿದ್ದೀನಿ. ಅವ್ರ ಮನೇಲೂ ಗಣೇಶನ ಇರ್ತಾರಲ್ವ, ಗಣೇಶನಿಗೆ ಇದೂ ಇಷ್ಟ ಅಲ್ವಾ. ಸಪ್ರೇಟಾಗಿ ಸ್ವಲ್ಪ ನೈವೇದ್ಯಕ್ಕೆ ಇನ್ನು ನಾರ್ಮಲಾಗಿ ಇದಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ ಮುಂಚೆನೇ. ಟೇಸ್ಟ್ ನೋಡೋಣ ಅಂತ ನೋಡ್ತೀನಿ. ತುಂಬ ಚೆನ್ನಾಗಿದೆ. ನನ್ನ ಮಗಳು ಕತೆ ನೋಡಿ ಟೈಮು 11:45. ಯಾವ ಥರ ಅವಳಿಗೆ ಕೊಡ್ತಿದ್ದಾಳೆ ಅನ್ನೋದನ್ನು ನೋಡಿ. ಎಲ್ಲ ಎತ್ತಿಟ್ಟಂಗೆ ಎಲ್ಲ ಕಿತ್ಕೊಂಡು ನೋಡಿ. ಒಂದನ್ನಾದರೂ ಸುಮ್ಮನೆ ಬಿಡ್ತಾಳ. ತಲೆ ಬಚ್ಕೊಳ್ಳೋದು ಏನು ಕೇಳ್ತೀರಾ, ಎಲ್ಲ ನೋಡಿ ಎಲ್ಲ ಹಂಗೇ. ಒಂದು ಸತಿ ನೋಡೋದು ತಲೆಗೆ ಇದು ಮಾಡಿ ತೆಗ್ದೇಸಿಯೋದು. ಮತ್ತೆ ನೋಡಿ ಅದನ್ನೂ ಹಂಗೆ ಮಾಡ್ತಾಳೆ. ತಲೆಗೆ ಒಂದು ಸತಿ ಮಾಡೋದು, ತೆಗ್ದೇಸಿಯೋದು. ಈ ಕೈ ನೋವಾಯ್ತಲ್ಲ, ಈಗ ಈ ಕಡೆ ಕೈಲಿ ಮಾಡೋದು. ಅಮ್ಮ ಪ್ಲೀಸ್ ನಡಿಯೇ ಮಲ್ಕೊಳ್ಳೆ ಚಿನ್ನಿ. ನಾಳೆ ನಾನು ನೋಡಲಿ ಈಗ ಎಲ್ಲದನ್ನು ತಲೆಗೆ ಇದು ಮಾಡಿಕೊಂಡು ಎಲ್ಲ ಕೆಳಗೆ ಹಾಕ್ಬೋದು. ಅಯ್ಯೋ ಯಾವ ಕಾಟನೆ ಬಂಗಾರ ಇದು. ನಿದ್ದೆ ಮಾಡಕ್ಕಲ್ಲ, ತರ್ಬೇಕು ನೋಡಿ ಹಿಂದ್ಗಡೆ. ಹೊಟ್ಟೆ ನೋವು ಅಂತ ರಂಚು ಹಾಕಿದ್ದಾಯಿತು, ದೃಷ್ಟಿ ತೆಗ್ದಿದ್ದಾಯಿತು. ನೋಡಲಿ ಎಲ್ಲನೂ ಒಂದು ಸರಿ ಕೈ ನೋವು ಆದಾಗ ಈ ಕಡೆ ಕೈಯಿಂದ ಆ ಕಡೆ ಕೈ ಶಿಫ್ಟ್ ಮಾಡ್ಕೊಳ್ಳೋದು. ಹಾಂ, ಏನು ಮಾಡ್ಕೊತಿದ್ಯಾ ಬಂಗಾರಿ? ಹಾಂ, ನಂಗೆ ಬೇಡ, ನೀನೇ ಹಾಕ ತಾಯಿ, ಮಾತಾಯಿ ಹಾಕೋ ನೀನೇ. 12 ಗಂಟೆಗನೋ ಟೈಮು. ನಂಗೆ ಬೇಡ, ನಿಂಗೂ ಬೇಡವಾ? ಬೇಡದವ್ರು ಇಟ್ಟು ಬಂದು ಮಲ್ಕೊಬಾ. ಮತ್ತೆ ಬಾ ಮಲ್ಕೊಳ್ಳೋಣ. ಮಲ್ಗಲ್ವಾ ಪಪ್ಪಿ? ಮಲ್ಗಲ್ವಾ? ದೇವ್ರೇ, ನೀವಿಬ್ರಿ ಅದು ಏನು ಮಾಡ್ಕೊತೀರಾ ಮಾಡ್ಕೊಡಿ, ನನಗೆ ಗೊತ್ತಿಲ್ಲ. ನನ್ನ ರೂಮಿಂದ ಎದ್ದೋಗು. ಒಂದು ಹೊಡಿತೀನಿ. ಆ ನಗಿಗೊಂದು ಇದು ಕೊಡ, ಆ ನಗೋದಕ್ಕೆ. ಕೊಡ್ತಾರೆ, ಬೆಳಗಿಂದ ಕೊಟ್ಟು ಸಾಕಾಯ್ತು ನನಗೆ. ಅಮ್ಮ ನಡಿಯಮ್ಮ ಅಂಕಳನ ಪ್ಲೀಸ್. ಅಂದ್ಬಿಟ್ಟು 10 ನಿಮಿಷ ಅಳ್ಳೋದು. ಬೇಬು ನಡಿಯಮ್ಮ ಅಂಕಳನ. ಪಾಪ ನಮಗೆ ಕೈ ನೋವು ಕಾಲು ನೋವು ಅಂತ ಬಾಯ್ಬಿಟ್ಟಾದರೆ ಹೇಳ್ತೀವಿ. ಮಕ್ಳಿಗೆ ಏನಾಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಪಾಪ ಅವ್ರಿಗೆ ಅಳೋದು ಮತ್ತು ಈ ಥರ ಆಡೋದೇ ಒಂದಿದಲ್ವ. ಸರಿ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ಸರಿ ಮಲಗ್ತಾಳೆ ಅಂದರೆ ಮಲಗ್ತಾಳ. 2 o'clock ಆದರೂ ಮಲಗಲಿಲ್ಲ. ಯಪ್ಪ ಹೆಂಗೋ ಲೈಟೆಲ್ಲ ಆಫ್ ಮಾಡಿ ಮಲಗದ್ಲು ಲಾಸ್ಟಿಗೆ 2:30ಗೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗಿಸ್ತಾ ಇರಿ, ಖುಷಿಯಾಗಿರಿ. ವ್ಲಾಗ್ನ ಮಿಸ್ ಮಾಡಬೇಡಿ. ನಾಳೆಯಿಂದ ಅಲ್ಲೆಲ್ಲ ಗಣೇಶ ಹೇಗಿಟ್ಟಿರ್ತಾರೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ. ಐ ಲವ್ ಯು ಆಲ್. ಬಾಯ್, ಟೇಕ್ ಕೇರ್.